ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ತಾಯಿ ಫೋಟೋನ ಮಲ್ಲಿ ಒರೆಸ್ತಾ ಇರ್ತಾಳೆ. ಅಚಾನಕ್ ಆಗಿ ಕೈ ತಪ್ಪಿ ಆ ಫೋಟೋ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ಕಂಡು ಝಾನ್ಸಿ ಮಲ್ಲಿನ ಹೊಡಿಯೋಕ್ ಹೋಗ್ತಾಳೆ. ಆಗ ತಾತ ಅಲ್ಲಿಗೆ ಬಂದು, ನಿಲ್ಸಮ್ಮ ಝಾನ್ಸಿ, ಏನಕ್ಕೆ ಅವಳನ್ನ ಹೊಡಿತಾ ಇದೀಯಾ? ಕೈ ತಪ್ಪಿ ಜಾರಿ ಬಿದ್ದೋಯ್ತು ಅಷ್ಟೇ, ಅದಕ್ಕೆ ಹೊಡಿಬೋದಾ? ಬೇಡಮ್ಮ, ಅವಳು ಏನು ಅನ್ನಕ್ ಹೋಗ್ಬೇಡ. ಯಾಕಂದ್ರೆ ನನಗೂ ಈ ಫೋಟೋ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಇದನ್ನ ತೆಗೆದು ಮೇಲಿಟ್ಬಿಡಮ್ಮ ಅಂತ ಹೇಳಿದಾಗ, ಯಾಕತ ಯಾಕತರ ಹೇಳ್ತಾ ಇದ್ದೀರಾ? ಅಮ್ಮನ ಫೋಟೋ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳಿದಾಗ, ಅದು ಹಾಗಲ್ಲಮ್ಮ ಝಾನ್ಸಿ, ಯಾಕೋ ನನ್ಗೆ ಅವಳ ಹೂ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಫೋಟೋ ಇಲ್ಲಿರೋದು ಬೇಡ ಅಂತ ಹೇಳಿದಾಗ, ಯಾಕತ ಅಲ್ಲ, ಇಲ್ದೇ ಇರೋರ್ಗೆ ಪೂಜೆ ಮಾಡೋದು ಸರಿ ಅಲ್ವಾ? ಯಾಕೆ ಅದನ್ನ ಬೇಡ ಅಂತಿದ್ದೀರಾ ಅಂತ ಹೇಳಿದಾಗ, ಇಲ್ಲಮ್ಮ, ನನಗದು ಖಂಡಿತ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ ತಾಯಿ ಸತ್ತಿರಮ್ಮ, ಬದುಕಿದಾಳೆ ಅಂತ ಜೋರಾಗಿ ಹೇಳಿಬಿಡ್ತಾನೆ. ಅದೇ ಟೈಮಿಗೆ ಅಲ್ಲಿ ತುಳಸಿ ಬಂದು, ಅಪ್ಪ ಏನ್ ಹೇಳ್ತಾ ಇದ್ದೀರಾ? ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯಾ? ಅತಿಗೆ ಸತ್ತೋಗಿಲ್ವಾ? ಮತ್ತೆ ಯಾಕೆ ಅವ್ರನ್ನ ಬದುಕಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲ, ಇದನ್ನೆಲ್ಲ ಕೇಳಿದ್ರೆ ಝಾನ್ಸಿ ಮನ್ಸಿಗೆ ನೋವಾಗಲ್ವಾ? ಯಾಕಪ್ಪ ಈ ತರ ನಡ್ಕೋತಾ ಇದ್ದೀರಾ ಅಂತ ತುಳಸಿ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ. ಆಗ ತಾತ, ಅದ್ ಹಾಗಲ್ಲಮ್ಮ, ನಾನು ಹೇಳಿದ್ದು, ಅವಳು ನಮ್ಮ ಮನ್ಸಲ್ಲೇ ಇದ್ದಾಳೆ, ಅವಳ ಆತ್ಮ ನಮ್ ಜೊತೆಗೆ ಇದೆ ಅಂದ್ಮೇಲೆ ಅವಳು ಸತ್ತಿದ್ದಾಳೆ ಅಂತ ನಾವ್ ಹೇಗ್ ಅನ್ಕೋಬೇಕು? ಅದಕ್ಕೆ ಆತರ ಹೇಳಿದೆ ಅಷ್ಟೇ ಅಂತ ಹೇಳಿ ಮಾತ್ನ ನಿಲ್ಲಿಸ್ತಾರೆ. ಈ ಕಡೆ ಮನೇಲಿ ಮಂಜುಳಾ ತುಂಬಾನೇ ಸಂಗೀತನ ಹೊಡೆದಿರ್ತಾಳಲ್ವಾ. ಸೊ ಅದಕ್ಕೋಸ್ಕರ ರಾಘು ಪ್ರಶ್ನೆ ಮಾಡ್ತಾ ಇರ್ತಾನೆ, ಯಾಕಮ್ಮ ಸಂಗೀತ, ಆ ಪಂಕಜಗ ಯಾಕೆ ಆತರ ಹೇಳಿದ್ರು? ಅಲ್ಲ, ನಿನಗ್ ಪಾರ್ಕಿಗೆ ಹೋಗೋ ಕೆಲ್ಸ ಏನು ಅಂತ ಕೇಳಿದಾಗ, ಅದು ಹಾಗಲ್ಲಣ್ಣ, ಅವರು ನಾನ್ ಪಾರ್ಕಿಗೆ ಹೋಗಿದ್ದು ಅಷ್ಟೇ ಹೇಳಿದ್ರು, ಆದ್ರೆ ಅಲ್ಲಿ ಕೂತು ನಾನು ಅಳ್ತಾ ಇರೋ ವಿಷಯನೇನಾದ್ರು ಹೇಳಿದ್ರಾ ಅಂತ ಹೇಳಿದಾಗ, ರಾಘು, ಅಳ್ತಾ ಇದ್ದೀಯಾ? ಯಾಕಮ್ಮ, ಏನಾಯ್ತು ಅಂತದ್ ಏನಾಯ್ತು ಅಂತ ಹೇಳಿದಾಗ, ಅದು ಹಾಗಲ್ಲಣ್ಣ, ಇವತ್ತು ಕಾಲೇಜ್ ಫೀಸ್ ಕಟ್ಟೋಕೆ ಲಾಸ್ಟ್ ಡೇಟ್ ಅಲ್ವಾ, ಅದಕ್ಕೆ ನನ್ನ ಎಬ್ಬಿಸಿ ನಿಂದಿರ್ಸಿ ಎಲ್ಲರ ಮುಂದೆ ಬೈದ್ಬಿಟ್ರು. ಅದಕ್ಕೆ ನನಗೆ ಬೇಜಾರಾಯ್ತು, ಅದಕ್ಕೆ ಹೋಗಿ ಅಳ್ತಾ ಇದ್ದೆ ಅಷ್ಟೇ, ಬೇರೇನೂ ಇಲ್ಲ ಅಣ್ಣ. ಅಂತ ಕೆಲಸ ನಾನು ಮಾಡೋಕ್ ಹೋಗಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆಗ ರಾಘು, ಯಾಕಮ್ಮ ತಲೆ ಕೆಡ್ಸ್ಕೊತೀಯ? ನಾಳೆ ಒಂದಿನ ಇದೆಯಲ್ಲ, ನಾಳೆ ನಾನು ಖಂಡಿತ ಕಟ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ ಅಂತ ಹೇಳ್ತಾನೆ. ಈ ಕಡೆ ಝಾನ್ಸಿ ತಾಯಿ ಫೋಟೋ ಇಟ್ಕೊಂಡು ಅಳ್ತಾ ಕೂತಿರ್ತಾಳೆ. ಅಲ್ಲಮ್ಮ ಮಗಳೇ, ನಿನ್ನ ನೋಡ್ಬೇಕು ಅಂತ ಎಷ್ಟು ಆಸೆ ಇದೆ ನನಗೆ, ಆದ್ರೆ ಈ ಕಟುಗರು, ಈ ನೀಚರು ನನ್ನ ಬಿಡ್ತಾನೆ ಇಲ್ಲ. ನನ್ನ ತುಂಬಾ ವರ್ಷದಿಂದ ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ನಿನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ನಾನು ಎಷ್ಟು ಆಸೆ ಪಡ್ತಾ ಇದ್ದೀನಿ, ಆದ್ರೆ ಇವತ್ತು ಈ ಫೋಟೋ ಮೂಲಕ ನಿನ್ನ ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಮುದ್ದಾಡೋದು, ನಿನ್ನ ಆಡಿಸೋದು, ನಿನ್ನ ಬೆಳೆಸೋದು ನನ್ಗೆ ಹಣೆ ಬರದಲ್ಲಿ ಬರದೇ ಇಲ್ಲ. ನೋಡಿದೀಯಾ ಇವತ್ತು ನನ್ಗೆ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅಳ್ತಾ ಇರ್ತಾಳೆ. ಈ ಕಡೆ ರಾಘು ಆಫೀಸಲ್ಲಿ ಅವ್ರು ದುಡ್ಡು ಬೇಕು ಅಂತ ಹೇಳ್ತಾನಲ್ವಾ, ಆ ವ್ಯಕ್ತಿ ಬಂದು ದುಡ್ಡು ಕೊಡೋಕೆ ಬಂದಿರ್ತಾನೆ. ಆ ವ್ಯಕ್ತಿ, ಓ ನೋಡ್ರಾಗು, ನಿನ್ನಂತ ಇದ್ಬಿಟ್ರೆ ನನ್ಗೆ ಏನು ಟೆನ್ಷನ್ ಇಲ್ಲ ನೋಡಪ್ಪ. ಬಡ್ಡಿ ಕೊಡಿ ಬಡ್ಡಿ ಕೊಡಿ ಅಂತ ಬೆನ್ನತ್ತಿ ಬಡ್ಡಿ ಇಸ್ಕೊಳ್ಳೋದ್ ಬಿಟ್ಟು ನಾನು ಎಲ್ಲಿರ್ತೀನಿ ಅಲ್ಲಿ ಬಂದು ನೀನು ಬಡ್ಡಿ ಕೊಡ್ತೀಯ? ನಿನಗ್ ಹಣ ಕೊಡೋದ್ರಿಂದ ನನಗೆ ಏನು ಸಮಸ್ಯೆ ಇಲ್ಲ ನೋಡು ಅಂತ ಹೇಳಿ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾನೆ. ಈ ಕಡೆ ಝಾನ್ಸಿ ರಾಯ್ ಹತ್ರ ಮಾತಾಡ್ತಾ ಇರ್ತಾಳೆ. ಅದು ನಾನು ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ, ಸ್ಯಾಲ್ರಿ ಹಾಕ್ಬೇಕು ಅಂತ ಹೇಳ್ತಾ ಇದ್ನಲ್ಲ, ಅದನ್ನೆಲ್ಲ ಕೊಟ್ಬಿಡು ಅಂತ ಹೇಳ್ತಾ ಶಿಫಾಲಿನ ಕರೀತಾಳೆ. ಶಿಫಾಲಿ ಅಂದ್ರೆ ಬೇರೆ ಯಾರು ಅಲ್ಲ, ತುಳಸಿ ಅವಳನ್ನ ಅಪಾಯಿಂಟ್ ಮಾಡಿರ್ತಾಳಲ್ವಾ 6 ತಿಂಗಳಿಂದ, ಅವಳೇ ಆಗಿರ್ತಾಳೆ. ಅಂದ್ರೆ ಅವಳು ಫ್ರೀ ಪ್ಲಾನ್ ಮಾಡ್ಕೊಂಡೆ ಆ ಆಫೀಸ್ಗೆ ಬಂದು ಜಾಯ್ನ್ ಆಗಿರ್ತಾಳೆ. ಆಗ ಅಲ್ಲಿಗೆ ಶಿಫಾಲಿ ಬರ್ತಾಳೆ. ನೋಡು ಶಿಫಾಲಿ, ಯಾರ್ಯಾರು ದುಡ್ಡು ಕೊಡಬೇಕು ಅದನ್ನ ಕೊಟ್ಬಿಡು ಅಂತ ಹೇಳಿ ಅವಳನ್ನ ಕಳಿಸ್ತಾಳೆ. ಈ ಕಡೆ ಪಲ್ಲವಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಅನಿತಾ ಮಾತಾಡಿರೋ ಮಾತೆ ಅವಳಿಗೆ ನೆನಪಾಗ್ತಾ ಇರುತ್ತೆ. ಮಾವ ಬಿದ್ದಿರೋದಕ್ಕೆ ಅನಿತಾ ಏನಾದ್ರೂ ಕಾರಣ ಇರ್ಬೋದಾ? ಅನಿತಾ ಏನಾದ್ರು ಮಾಡಿ ಮಾವನ್ನ ಬೆಳೆಸಿರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಪಲ್ಲವಿ. ಅದೇ ಟೈಮಿಗೆ ಅಲ್ಲಿ ಮಿಥುನ್ ಬಂದು, ಏನ್ ಪಲ್ಲವಿ, ಯಾಕೆ ಈ ತರ ನಿಂತ್ಕೊಂಡಿದ್ಯಾ? ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಅದು ಹಾಗಲ್ಲ, ಯಾಕೋ ನನ್ಗೆ ಸ್ವಲ್ಪ ಭಯ ಆಗ್ತಾ ಇದೆ, ಸ್ವಲ್ಪ ಅನುಮಾನ ಬರ್ತಾ ಇದೆ ಅಂತ ಹೇಳಿದಾಗ, ಯಾಕೇನಾಯ್ತು? ಏನಾದ್ರು ತೊಂದ್ರೆನಾ ಅಂತ ಮಿಥುನ್ ಕೇಳ್ತಾನೆ. ಆಗ ಪಲ್ಲವಿ, ಏನಿಲ್ಲ ಏನಿಲ್ಲ ಬಿಡು ಅಂತ ಹೇಳಿದಾಗ, ಯಾಕೆ ತಲೆ ಕೆಡ್ಸ್ಕೊತೀಯ? ಓ, ನಿನ್ನೆ ಆಗಿದ್ದು ಆಗಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ನೀನೇನು ತಲೆ ಕೆಡ್ಸ್ಕೊಬೇಡ. ಮುಂದಿನ ವಾರ ಹೇಗಾದ್ರೂ ಮಾಡಿ ನಾವಿಬ್ರು ಗೋವಾಕ್ ಹೋಗೋಣ. ನೀನು ತವ್ರ ಮನೆಗಂತ ಹೋಗು, ನಾನ್ ಬೇರೆ ಕೆಲಸ ಇದೆ ಅಂತ ಹೋಗ್ತೀನಿ ಅಷ್ಟೇ, ಅಲ್ಲೇ ಎಲ್ಲ ಆರಾಮಾಗಿದ್ದು ಬರೋಣ ಅಂತ ಹೇಳೋದನ್ನ ಅನಿತಾ ಕಿಟಕಿಲಿ ಕೇಳಿಸ್ಕೊಂಡೇ ಬಿಡ್ತಾಳೆ. ಓ, ನನ್ನ ದಾಟಿ ನೀನು ಹೆಂಡ್ತಿನ ಕರ್ಕೊಂಡು ಹನಿಮೂನ್ ಹೋಗ್ತಾ ಇದೀಯಾ? ಹೋಗು ಹೋಗು, ಅದೇ ಹೋಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನನ್ನನ್ನ ಎದುರು ಹಾಕೊಂಡು ಹೆಂಡತಿ ಜೊತೆಗೆ ಆರಾಮಾಗಿರ್ತೀಯಾ? ನಿನ್ಗ್ ಮಾಡ್ತೀನಿರು ಅಂತ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ಕೋತಾ ಇರ್ತಾಳೆ. ಈ ಕಡೆ ರಾಘು
ಸಂಗೀತನ ಕಾಲೇಜ್ಗೆ ಹೋಗಿ ಹೇಗಾದ್ರೂ ಮಾಡಿ ಫೀಸ್ ಕಟ್ಟಿ ಬರ್ಬೇಕು, ಇವತ್ತೇ ಲಾಸ್ಟ್ ಡೇಟ್ ಅಲ್ವಾ, ಹೇಗಾದ್ರೂ ಮಾಡಿ ಮೇಡಮ್ಗೆ 1 ಅವರ್ ಟೈಮ್ ಕೇಳಿ ಹೋಗ್ಬೇಕು ಅಂತ ಯೋಚನೆ ಮಾಡಿ ಝಾನ್ಸಿ ಹತ್ರ ಹೋಗ್ತಾನೆ. ಮೇಡಮ್, ಕಾರೆಲ್ಲ ತೊಳ್ದಾಯ್ತು, ನಿಮ್ಗೇನಾದ್ರೂ ಕಾಫಿ ಬೇಕಾ ಅಂತ ಕೇಳಿದಾಗ ನನಗೇನು ಕಾಫಿ ಬೇಡ ಅಂತ ಝಾನ್ಸಿ ಹೇಳ್ತಾಳೆ. ಹಾಗಿದ್ರೆ ಹೊರಗಡೆ ಹೋಗೋ ಪ್ಲಾನ್ ಏನಾದ್ರು ಇದೆಯಾ ಮೇಡಮ್ ಅಂತ ಕೇಳಿದಾಗ ಏನು ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ. ಹಾಗಿದ್ರೆ 2 ಗಂಟೆ ನನ್ಗೇನು ಕೆಲಸ ಇಲ್ವಲ್ಲ ಇಲ್ಲಿ ಅಂತ ಹೇಳಿದಾಗ, ಯಾಕೆ ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ ಅಂತ ಝಾನ್ಸಿ ಕೇಳ್ತಾಳೆ. ಅಲ್ಲ ಮೇಡಮ್, ಅದು ನನ್ಗೆ ಸ್ವಲ್ಪ 1 ಅವರ್ ಟೈಮ್ ಕೊಟ್ರೆ ನನ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ತುಂಬಾನೇ ಇಂಪಾರ್ಟೆಂಟ್ ಮೇಡಮ್, ಹೋಗಿ ಬರ್ತೀನಿ ಅಂತ ಕೇಳಿದಾಗ, ಯಾವುದು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರು. ಅಲ್ಲ, ಒಂದ್ 5 ನಿಮಿಷ ಲೇಟ್ ಆದ್ರೆ ನೀನು ಗಾಡಿನೇ ಓಡಿಸ್ತಾ ನಿಲ್ಲಿಸ್ತವನು, ಇವತ್ತು ಈ ತರ ಟೈಮ್ ಕೇಳ್ತಾ ಇದೆಯಲ್ಲ, ಯಾವ್ದು ಇಲ್ಲ, ಹೋಗಿ ಕೆಲಸ ಮಾಡ್ಕೋ ಹೋಗು ಅಂತ ಗೆದರ್ಸಿ ಕಳಿಸ್ಬಿಡ್ತಾಳೆ. ಈ ಕಡೆ ರಾಘು ತುಂಬಾನೇ ಸಪ್ಪಗೆ ಮುಖ ಮಾಡ್ಕೊಂಡು ಹೊರಗಡೆ ಬರೋದನ್ನ ರಾಯ್ ನೋಡಿ, ಅಲ್ಲ ಸರ್, ನಾನು ನಿಮ್ಗೆ ಮೊದ್ಲೇ ಹೇಳ್ದೆ ಮೇಡಮ್ ಅವರು ಇಂಥದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ಅಂತ, ನನ್ ಮಾತು ಕೇಳಿದ್ರ ನೀವು? ಅಲ್ಲ ಸರ್, ಹೋಗಿ ನಾನೇನಾದ್ರೂ ಕೊಟ್ಟು ಬಂದ್ಬಿಡ್ಲಾ ಅಂತ ರಾಯ್ ಕೇಳ್ತಾನೆ. ಅದೇ ಟೈಮಿಗೆ ಝಾನ್ಸಿ ಬಂದು, ರಾಯ್, ಕಾನ್ಫರೆನ್ಸ್ ಮೀಟಿಂಗ್ಗೆ ಎಲ್ಲ ರೆಡಿ ಮಾಡು ಅಂತ ಹೇಳೇ ಬಿಡ್ತಾಳೆ. ಆಗ ರಾಘು, ಸರಿ ಸರಿ ರಾಯ್, ನೀನು ಮೀಟಿಂಗ್ ಅರೇಂಜ್ ಮಾಡು, ನಾನೇ ಏನಾದ್ರೂ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶಿಫಾಲಿ ಎಲ್ಲಾ ದುಡ್ಡನ್ನ ಜಯಣ್ಣ ಹತ್ರ ಕೊಡ್ತಾಳೆ. ಜಯಣ್ಣ ಅಂದ್ರೆ ಅದೇ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ಸ್ಟಾಫ್, ಅವ್ರ ಹತ್ರ ಕೊಡ್ತಾಳೆ. ಆಗ ಆ ವ್ಯಕ್ತಿ ಬಂದು ರಾಘು ಹತ್ರ ಹೇಳ್ತಾನೆ, ಸರ್, ನಂಗೆ ಯಾಕೋ ಇವತ್ತು ಸ್ವಲ್ಪ ಸುಸ್ತಾಗಿದೆ, 2 ಸಾರಿ ವಾಮಿಟ್ ಬೇರೆ ಆಗಿದೆ, ಯಾಕೋ ನನಗೆ ಹೋಗೋಕ್ ಆಗ್ತಾ ಇಲ್ಲ, ಕಾರ್ ಡ್ರೈವಿಂಗ್ ಮಾಡಕ್ಕಂತೂ ಆಗೋದೇ ಇಲ್ಲ, ಹೇಗಾದ್ರೂ ಮಾಡಿ ನಂಗೆ ಹೆಲ್ಪ್ ಮಾಡಿ ಸರ್ ಅಂತ ಕೇಳಿದಾಗ, ಓ ಒಳ್ಳೇದಾಯ್ತು, ಯಾಕಂದ್ರೆ ನನ್ಗೂ ಸ್ವಲ್ಪ ಕೆಲಸ ಇದೆ, ಆಕ್ಚುಲಿ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ಕೊಡಿ, ನಾನು ಆರಾಮಾಗಿ ಕೊಟ್ಟು ಬರ್ತೀನಿ ಅಂತ ಆ ದುಡ್ಡಿರೋ ಪ್ಯಾಕೆಟ್ನ ತಗೊಂಡು ಹೊರಗಡೆ ಹೋಗ್ತಾನೆ ರಾಘು. ಇದನ್ನೆಲ್ಲ ಶಿಫಾಲಿ ಮತ್ತು ಜಯ ಮತ್ತು ತುಳಸಿ ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾರೆ. ಆಗ ಶಿಫಾಲಿ ತುಳಸಿಗೆ ಕಾಲ್ ಮಾಡಿ, ಮೇಡಮ್, ನಾವ್ ಅನ್ಕೊಂಡಿರೋ ಕೆಲಸ ಆಗ್ತಾ ಇದೆ, ನಾವ್ ಹೇಗ್ ಅನ್ಕೊಂಡು ಅದೇ ತರ ನಡೀತಾ ಇದೆ, ನೀವೇನೋ ತಲೆ ಕೆಡ್ಸ್ಕೊಬಿಡಿ ಮೇಡಮ್ ಅಂತ ತುಳಸಿಗೆ ಹೇಳ್ತಾಳೆ. ಆಗ ತುಳಸಿ, ವೆಲ್ ಡನ್, ಒಳ್ಳೆ ಕೆಲಸನೇ ಮಾಡಿದೀಯಾ, ಏನೇನ್ ಹೇಳ್ತೀನೋ ಅದನ್ನೆಲ್ಲ ಇದೇ ತರ ಮಾಡ್ತಾ ಇರು, ನಿನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡ್ತಾ ಇರು ಅಂತ ತುಳಸಿ ಹೇಳ್ತಾಳೆ. ಈ ಕಡೆ ರಾಘು ತುಂಬಾನೇ ಖುಷಿಯಿಂದ ದುಡ್ಡನ್ನ ತಗೊಂಡ್ ಬಂದು ಕಾರಲ್ಲಿಟ್ಟು ಸಂಗೀತನ್ಗೆ ಕಾಲ್ ಮಾಡ್ತಾನೆ. ಸಂಗೀತ, ನೀನೇನೋ ತಲೆ ಕೆಡಿಸ್ಕೊಬಿಡಮ್ಮ, ದುಡ್ಡು ಸಿಕ್ಕಿದೆ, ಇನ್ನೇನು 1 ಅವರ್ ಅಲ್ಲಿ ಬಂದು ನಾನು ಎಲ್ಲಾ ದುಡ್ಡನ್ನು ಕಟ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, ಓದೋದ್ರಲ್ಲೇ ಗಮನ ಕೊಡು ಅಂತ ಹೇಳಿದಾಗ, ಅಲ್ಲಣ್ಣ, ಅಷ್ಟೊಂದು ದುಡ್ಡನ್ನ ಹೇಗಣ್ಣ ಅರೇಂಜ್ ಮಾಡಿದೆ ಅಂತ ಸಂಗೀತ ಕೇಳ್ತಾಳೆ. ನೀನೇನು ತಲೆ ಕೆಡಿಸ್ಕೊಬಿಡಮ್ಮ, ನಾನು ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ, ನೀನು ಓದೋದ್ರಲ್ಲೇ ಗಮನ ಕೊಡು ಸಾಕು ಅಂತ ಹೇಳಿ ಕಾರ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಝಾನ್ಸಿ, ರಾಯ್, ಒಂದ್ ಕಾಫಿ ತಗೊಂಡ್ ಬಾ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ರಾಯ್ ಒಂದ್ ಕಾಫಿನ ಮಾಡಿಸಿ ಒಂದ್ ಲೇಡಿ ಹತ್ರ ಕಳಿಸ್ತಾನೆ. ಆ ಲೇಡಿನ ನೋಡಿ, ರಾಯ್, ಏನಿದು, ಅವನೆಲ್ಲಿ, ಅಲ್ಲ ಡ್ರೈವರ್ ಹತ್ರನೇ ನಾನು ಕಾಫಿ ಕುಡಿಯೋದು ಅಂತ ನಿಂಗೆ ಗೊತ್ತಿಲ್ವಾ, ಎಲ್ಲೋಗಿದ್ದಾನ ಅವನು ಅಂತ ಕೇಳ್ತಾಳೆ. ಆಗ ರಾಯ್, ಅದು ಮೇಡಮ್, ಕಾಂಟ್ರಾಕ್ಟರ್ಗೆ ನೀವು ದುಡ್ಡು ಕೊಡು ಅಂತ ಹೇಳಿದ್ರಲ್ಲ, ಅದನ್ನೇ ತಗೊಂಡು ರಾಘು ಸರ್ ಹೋಗಿದ್ದಾರೆ ಅಂತ ಹೇಳಿದಾಗ, ಏನು, ಅವನ್ಗೆ ನಾನು ಹೋಗ್ಬೇಡ ಅಂತ ಹೇಳಿದ್ನಲ್ಲ, ಮತ್ತೆ ಹೋದ ಅವನು, ಶಿಫಾಲಿ ಶಿಫಾಲಿ ಅಂತ ಜೋರಾಗಿ ಕೂಗ್ತಾಳೆ. ಆಗ ಶಿಫಾಲಿ ಅಲ್ಲಿಗೆ ಬಂದು, ಮೇಡಮ್ ಅಂತ ಕೇಳಿದಾಗ, ಅಲ್ಲ, ನಾನು ನಿಂಗೆ ಜಯನ ಹತ್ರ ನಿಂಗೆ ದುಡ್ಡು ಕೊಡು ಅಂತ ಹೇಳಿದ್ನಲ್ಲ, ಅದು ಬಿಟ್ಟು ಆ ಡ್ರೈವರ್ನ ನಂಬಿ ನೀನು ಹೇಗ್ ದುಡ್ಡು ಕಟ್ ಕಳಿಸ್ದೆ ಅಂತ ಜೋರಾಗಿ ಬೈಯೋಕ್ ಶುರು ಮಾಡ್ತಾಳೆ. ಅದು ಮೇಡಮ್, ನಾನು ಜಯಣ್ಣನ ಹತ್ರನೇ ದುಡ್ಡು ಕೊಟ್ಟಿದ್ದು, ಅದು ಅವ್ರ ಹತ್ರ ಹೇಗ್ ಹೋಯ್ತು ನನಗೆ ಗೊತ್ತಿಲ್ಲ ಅಂತ ಶಿಫಾಲಿ ಹೇಳ್ತಾಳೆ. ಆಗ ಜಯಣ್ಣನ ಕರೆದಾಗ, ಏನು, ಅಲ್ಲ, ಅವನ ಹತ್ರ ನೀನು ಹೇಗ್ ನಂಬಿ ದುಡ್ಡು ಕೊಟ್ಟೆ ಅಂತ ಕೇಳಿದಾಗ, ಅದು ಅವರು ನನ್ಗೇನೋ ಕೆಲಸ ಇದೆ, ನಿಮ್ ಕೆಲ್ಸನೂ ನಾನೇ ಮಾಡ್ತೀನಿ, ಹೊರಗಡೆ ಹೋಗೋಕೆ ಸ್ವಲ್ಪ ಅವಕಾಶ ಕೊಡಿ ಅಂತ ದುಡ್ಡನ್ನ ಹೆಸ್ಕೊಂಡು ಹೋದ್ರು ಮೇಡಮ್ ಅಂತ ಸುಳ್ಳ ಜಯಣ್ಣ ಹೇಳಿಬಿಡ್ತಾನೆ. ಇದನ್ನ ಕೇಳಿ ಝಾನ್ಸಿ, ಏನು, ಅವನು ಈ ತರ ಹೇಳಿದ್ನಾ, ಅಲ್ಲ, ಹಾಗೆ ಯಾರನ್ ಬೇಕಾದ್ರೂ ನಂಬಿ ನೀವು ದುಡ್ಡು ಕೊಟ್ಬಿಡ್ತೀರಾ, ಐಡಿಯಟ್ ಬರ್ಲಿ, ಅವನ್ನ ಮಾಡ್ತೀನಿ ಅಂತ ಜೋರಾಗಿ ಬೈಯೋಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.